ಮತ್ತೊಂದೆಡೆ ಕೆಪಿಸಿಸಿ ಪಟ್ಟದ ಮೇಲೆ ಸತೀಶ್ ಜಾರಕಿಹೊಳಿ ಕಣ್ಣಿಟ್ಟಿದ್ದಾರೆ. ಸಿದ್ದರಾಮಯ್ಯ ಡಿಕೆಶಿ ಬೆನ್ನಲ್ಲೇ ದೆಹಲಿಗೆ ಸಾಹುಕಾರ ಪ್ರಯಾಣ. ಮತ್ತೊಂದೆಡೆ ಕೆಪಿಸಿಸಿ ಪಟ್ಟದ ಮೇಲೆ ಸತೀಶ್ ಜಾರಕಿಹೊಳಿ ಅವರು ಕಣ್ಣಿಟ್ಟಿದ್ದಾರೆ. ಚುನಾವಣೆಯಲ್ಲಿ ನನ್ನ ಸಾಮರ್ಥ್ಯ ಸಾಬೀತುಪಡಿಸಿರುವೆ. ಒಂದೊಂದೇ ವಿಚಾರ ಇತ್ಯರ್ಥವಾಗುವ ವಿಶ್ವಾಸ ಇದೆ. ದೆಹಲಿ ಭೇಟಿಗೂ ಮುನ್ನ ಅಚ್ಚರಿ ಹೇಳಿಕೆ ಕೊಟ್ಟಿರುವ ಸತೀಶ್, ಇತ್ತ ಸಂಪುಟ ಸರ್ಜರಿಗೆ ಹಿರಿಯ ನಾಯಕರು ಭಾರೀ ಕಸರತ್ತು ಮಾಡ್ತಿದ್ದಾರೆ. ಈಗಾಗಲೇ ದೆಹಲಿಗೆ ಹೋಗಿದ್ದಾರೆ. 45ಕ್ಕೂ ಹೆಚ್ಚು ಶಾಸಕರು ಎಂಎಲ್ಸಿಗಳು ಕೂಡ ದೌಡಾಯಿಸಿದ್ದಾರೆ. ಮತ್ತೊಂದೆಡೆ ಈಗ ಕೆಪಿಸಿಸಿ ಪಟ್ಟದ ಮೇಲೆ ಸತೀಶ್ ಜಾರಕಿಹೊಳಿ ಅವರು ಕಣ್ಣಿಟ್ಟಿದ್ದಾರೆ. ಮೊದಲಿನಿಂದಲೂ ಕೂಡ ಈ ಒಂದು ಕೆಪಿಸಿಸಿ ಪಟ್ಟದ ಆಕಾಂಕ್ಷಿಯಾಗಿದ್ರು. ನಾನು ಕೂಡ ಈ ಒಂದು ಕೆಪಿಸಿಸಿ ಸ್ಥಾನವನ್ನ ಗಳಿಸಲಿಕ್ಕೆ ಅರ್ಹನಿದ್ದೇನೆ ಅಂತ ಕೂಡ ವಾದವನ್ನ ಮಂಡಿಸ್ತಾ ಇದ್ರು. ಸದ್ಯಕ್ಕೆ ಸಿದ್ದರಾಮಯ್ಯ ಡಿಕೆಶಿ ಅವರು ದೆಹಲಿಗೆ ಹೋಗಿದ್ದಾರೆ. ಇದರ ಬೆನ್ನಲ್ಲೇ ಸಾಹುಕಾರ ಸತೀಶ್ ಜಾರಕಿಹೊಳಿ ಅವರು ಕೂಡ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ಚುನಾವಣೆಯಲ್ಲಿ ನನ್ನ ಸಾಮರ್ಥ್ಯವನ್ನ ನಾನೀಗ ಆಲ್ರೆಡಿ ಸಾಬೀತುಪಡಿಸ್ಕೊಂಡಿದ್ದೀನಿ. ನನ್ನ ಸಾಮರ್ಥ್ಯ ಏನು ಅನ್ನೋದು ಹೈಕಮಾಂಡ್ಗೂ ಕೂಡ ಗೊತ್ತಿದೆ. ಒಂದೊಂದೇ ವಿಚಾರ ಈಗ ಸದ್ಯಕ್ಕೆ ಏನು ಪವರ್ ಶೇರಿಂಗ್ ವಿಚಾರ ಚರ್ಚೆ ಆಗ್ತಾ ಇದೆ, ಸಚಿವ ಸಂಪುಟ ಪುನರಚನೆ ವಿಚಾರ ಚರ್ಚೆ ಆಗ್ತಾ ಇದೆ. ಅದೇ ರೀತಿಯಲ್ಲಿ ಒಂದೊಂದೇ ವಿಚಾರವನ್ನ ಹೈಕಮಾಂಡ್ ಇತ್ಯರ್ಥ ಮಾಡುತ್ತೆ ಎಂಬ ವಿಶ್ವಾಸ ಕೂಡ ನಮಗೆ ಇದೆ ಅಂತ ಸತೀಶ್ ಜಾರಕಿಹೊಳಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ದೆಹಲಿ ಭೇಟಿಗೆ ಮುನ್ನ ಈ ಒಂದು ಅಚ್ಚರಿಯ ಹೇಳಿಕೆ ಕೊಟ್ಟಿರೋದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಜೊತೆಗೆ ಚರ್ಚೆಗೂ ಕೂಡ ಗ್ರಾಸವಾಗಿದೆ ಈ ಒಂದು ವಿಚಾರ. ಇತ್ತ ಸಂಪುಟ ಸರ್ಜರಿಗೆ ಹಿರಿಯ ಶಾಸಕರು ಭಾರೀ ಕಸರತ್ತನ್ನು ಕೂಡ ಮಾಡ್ತಾ ಇದ್ರು.